ಯಾಕೆ ಬೇಂಬೋಕ ಅತ್ತಾಗಿಂದ ಇತ್ತಾಗ ಇತ್ತಾಗಿಂದ ಅತ್ತಾಗ ಒಂದೇ ಸಮನೆ ಓಡಾಡಕಂತ ಬಿಟ್ಟಿದೆಯಲ್ಲ. ಗವಿ ಬರ್ತೀನಂತ ಅಂದವನು ಇನ್ನೂ ಬರವಲ್ಲ ನೋಡ. ಏಟೊತ್ತಾತ ಫೋನ್ ಹಚ್ಚಿದ್ರೆ ಆತ್ ಬೇವ ಬಂದ ಇನ್ನೊಂದು 5 ನಿಮಿಷ ಇನ್ನೊಂದು 5 ನಿಮಿಷ ಅಂತಾನೆ ಇನ್ನೂ ಬರವಲ್ಲ. ಅದಕ್ಕೆ ಇಲ್ಲೇ ನಿಂತ್ಕೊಂಡು ಕಾಯಕೊಂತೀನಿ ನೋಡಿ ಬಾಕಲ್ದಾಗ. ಅಯ್ಯ ಅಂಬವ, ಅವ ಬರ್ತೀನಂತ ಅಂದಮೇಲೆ ಬರ್ತಾನೆ. 5 ನಿಮಿಷ ಅಂದ್ರೆ ಮತ್ತೆ ಬರ್ಬೋದು. ಬಸ್ನಾಗ ಬರಾಕುಂತಿಲ್ಲ ಅವ, ಅವನೇನ ಕಾರ್ನಾಗ ಬರಾಕುಂತಾನೆ ಏನು? ಬರ್ತಾನ ಬಾ. ನೀ ಹಿಂಗೆದಕ್ಕೆ ಅಡ್ಡಾಡ್ತಿದ್ದಿ? ಬಾ ಒಳಗಡೆ ಕುತ್ಕೋ ಬಾ. ಅವ್ನು ಬಂದಮೇಲೆ ಬಂದು ನೀ ಮಾತಾಡ್ಸಂತೆ ಅಂತ, ಸರಿನಾ? ಅಲ್ಲಿ ಬಿ ಅಕ್ಕ ಏಟೊತ್ತಾತು ಇನ್ನೂ ಬರವಲ್ಲಲ್ಲ. ಅದು ಅಲ್ದ ಆರಾಮಿಲ್ಲ ಅಂತ ಬೇರೆ ಅಂದಿದ್ದ. ಹಾಗಾಗಿ ಯಾವಾಗ ನೋಡ್ತೀನೋ ಏನೋ ಅವನಂತ ಅನಿಸ್ಬಿಟ್ಟೈತವ ನನಗಂತೂ. ಅದಕ್ಕೆ ಅವ್ನ ಮುಖ ನೋಡೋರಿಗೂ ಸಮಾಧಾನನ ಆಗವಲ್ದವ ನನಗೆ. ಅಂಬವಕ್ಕ, ನೀ ಏನೂ ತಲೆ ಕೆಡ್ಸ್ಕೊಬೇಡ. ಗವಿ ಬಂದಮೇಲೆ ಮಾತಾಡ್ಸಂತೆ ಅಂತ, ಸರಿನಾ? ಬಾ. ಸರಿ. ಯವ್ವ ಕಾವೇರಿ, ಕಾಲೇಜಿಗೆ ಹೊಂಟೇನವ? ಹ್ಞೂ ಚಿಕ್ಕಿ, ನನಗೆ ಕಾಲೇಜಿಗೆ ಟೈಮ್ ಆಯ್ತು. ಬಾಕ್ಸ್ ರೆಡಿ ಐತೇನೆ, ನಾನು ಬೇಗ ಹೋಗ್ಬೇಕು. ಇವತ್ತು ಸ್ಪೆಷಲ್ ಕ್ಲಾಸ್ ಐತೆ ಅಂತಂದಾರ, ಅದಕ್ಕೋಸ್ಕರ. ಅಯ್ಯ ಕಾವೇರಿ, ನಿನ್ನ ಬಾಕ್ಸನ್ನು ನಾನೇ ರೆಡಿ ಮಾಡಿಟ್ಟಿನಿ. ತಡಿ, ಒಳಗಡೆ ಇಟ್ಟೀನಿ, ಅಡುಗೆ ಮನೆಯಾಗ ತೊಗೊಂಬರ್ತೀನಿ. ಸರಿ ಚಿಕ್ಕಿ. ಕಾವೇರಿ ಹುಷಾರು ನೋಡವ. ಸಂಜೆ ಮುಂದೆ ಲಗುನ ಬಂದ್ಬಿಡು. ಎಷ್ಟೊತ್ತಿಗೆ ಬರ್ತೀವಿ ಇವತ್ತು? ಇವತ್ತು 4 ಗಂಟೆ ಆಗೈತನ್ ಬೇ ನಾ ಬರೋದು. ಗವಿ ಬರಾಕುಂತಾನವ ಇವತ್ತು. ಹೇಳಿದ್ದಲ್ಲ ನಿನಗೆ, ನಿನ್ನೆ ರಾತ್ರಿನೇ ಹೇಳಿದ್ದಲ್ಲ ಆರಾಮಿಲ್ಲ ಅಂತಂದು. ಒಂದು ಸ್ವಲ್ಪ ಲಗುನ ಬರ್ತೇನೆ, ಇಲ್ಲ ಹೋಗೋ ಮುಂದೆ ಮಾತಾಡ್ಸ್ಕೊಂಡು ಹೋಗ್ಬಿಡಂತೆ ಅಂತೇಳಿ ಅವನ್ನ ಬರಾಕುಂತಾನಂತ. ಅಯ್ಯೋ ಚಿಕ್ಕಿ, ನಮ್ಮ ಕಾಲೇಜಿನಾಗ ಒಂದು ಸ್ವಲ್ಪ ಲೇಟಾಗಿ ಹೋಗ್ಬಿಟ್ರೆ ಮತ್ತೆ ಸರ್ ಹೊರಗಡೆನೇ ಹಾಕ್ಬಿಡ್ತಾರೆ ಕಾಲೇಜಿಂದ. ಅದಕ್ಕೋಸ್ಕರ ಬೇಕಾದ್ರೆ ಮಧ್ಯಾಹ್ನ ಲಗುನ ಬಂದುಬಿಡ್ತೀನಿ ತಗೋರಿ ಅಣ್ಣಂಗೆ ಮಾತಾಡ್ಸಕ್ಕೆ. ಹೌದಾ? ಸರಿ ತಗೋರವ. ಹಂಗಾರ ಅಂದಂಗ ಚಲೋನತ್ತಂಗ ತಿನ್ ಬಾ. ಬಾಕ್ಸ್ನಾಗ ಹಂಗೆ ಇಟ್ಕೊಂಡ್ಬರ್ತಿದ್ದಿ. ನಾನು 4-5 ದಿನ ಆತು ಏನು ಬಾಕ್ಸ್ ಕಟ್ಟಿರ್ತೈತಿ ಆ ಬಾಕ್ಸ್ನಾಗ ಇದ್ದಿದ್ದು ಹಂಗೆ ತೊಗೊಂಡ್ಬರ್ತಿದ್ದಿ. ಊಟನ ಮಾಡಂಗಿಲ್ಲಲ್ಲ ನೀ ಕಾಲೇಜ್ನಾಗ? ಇದಕ್ಕೆ? ಅಯ್ಯೋ ಹಾಗೇನಿಲ್ಲ ಚಿಕ್ಕಿ, ಅದು ನಾನು ಊಟ ಮಾಡ್ತೀನಿ, ತಿಂತಾ ಇರ್ತೀನಿ. ಅಷ್ಟರಲ್ಲಿ ಕ್ಲಾಸ್ ಪೀರಿಯಡ್ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಊಟ ಮಾಡೋದಕ್ಕಾಗಿಲ್ಲ ಅಷ್ಟೇ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಇವತ್ತು ಕಟ್ಟಿರ್ತೀರಲ್ಲ ಅದಷ್ಟು ತಿನ್ಕೊಂಡ ಬರ್ತೀನಿ ತಗೋರಿ. ಹ್ಞೂ ನವ ಕಾವೇರಿ, ನೀನು ಒಯ್ಯದ ಈಟ ಬಾಕ್ಸ್ ಐತಿದಿ, ಅದ್ರಾಗ ಮತ್ತೆ ಎಲ್ಲನೂ ಹಂಗೆ ಉಳಿಸ್ಕೊಂಬರ್ತಿದ್ದಿ. ಇವತ್ತು ನೀನೇನು ಉಳಿಸ್ಕೊಂಬರಂಗಿಲ್ಲ. ಚಂದನ ತಂಗ ಅವ್ರ ಕ್ಲಾಸ್ನಾಗ ಅದೇನು ಕ್ಲಾಸ್ ಏನು ಚಲೋ ಆದ್ರೂ ಪರವಾಗಿಲ್ಲ. ಮೊದಲು ನೀನು ಹೊಟ್ಟೆ ತುಂಬ ಊಟ ಮಾಡ, ಆಮೇಲೆ ಓದೋದ್ರ ಕಡೆ ಲಕ್ಷ್ಯ ಕೊಡು. ಬರೀ ಓದೋದಂತ ಕುತ್ಕೊಂಡ್ರೆ ಆರೋಗ್ಯ ಎಲ್ಲ ಹಾಳಾಕೈತಿಲ್ಲ. ಮೊದಲು ಊಟದ ಕಡೆ ಲಕ್ಷ್ಯ ಇರಲಿ ನಿಂದು, ಏನು? ಸರಿ ಚಿಕ್ಕಿ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಇವತ್ತು ಬಾಕ್ಸ್ ಫುಲ್ ಖಾಲಿನ ಮಾಡ್ಕೊಂಬರ್ತೀನಿ. ಹಂಗೆ ಅಂದಂಗೆ ರೊಕ್ಕ ಐತಾನೆ ಏನಿಲ್ಲ ಬಸ್ಸಿಗೆ? ಬಸ್ ಪಾಸ್ ಐತಲ್ಲ ಚಿಕ್ಕಿ, ಮತ್ತು ರೊಕ್ಕ ಇಲ್ಲ. ಇದಕ್ಕೆ ಏನು ಬೇಡ ನಂಗೆ ರೊಕ್ಕ. ನಂಗೆ ಕಾಲೇಜಿಗೆ ಹೊತ್ತಾತ, ನಾನು ಹೋಗ್ಬರ್ತೀನಿ. ಅಣ್ಣಾಗ ಕೇಳಿದೆ ಅಂತ ಹೇಳ್ರಿ, ನಾನು ಕಾಲೇಜಿಂದ ಇವತ್ತು ಲಗುನ ಬರ್ತೀನಿ. ಅವ ಬಂದ ಅಣ್ಣಗೆ ಮಾತಾಡ್ತೀನಂತ. ಈಗಾಗಲೇ ಹೊತ್ತಾಗ್ಬಿಟ್ಟೆ ಚಿಕ್ಕಿ, ಅಣ್ಣಗೆ ಹೇಳ್ರಿ ಸಾರಿ ಅಂತಂದು. ಇಲ್ಲಿ ತಗೋರವ, ನಂಗೂ ಅರ್ಥ ಆಕೈತಿ, ಅವನು ಅರ್ಥ ಮಾಡ್ಕೋತಾನ. ನೀ ಮೊದಲು ಕಾಲೇಜ್ಗೆ ಹೋಗಿ ಲಗುನ ಬಂದುಬಿಡು. ಕಾಲೇಜ್ ಬಿಟ್ಟ ತಕ್ಷಣ ಏನು ಅಕಸ್ಮಾತ್ ಬಸ್ ಏನಾರು ಸಿಗಲಿಲ್ಲ ಅಂದ್ರೆ ಆಟೋಕರ ಬಂದುಬಿಡು. ಸರಿ ಚಿಕ್ಕಿ, ನಾನು ಹೋಗ್ಬರ್ತೀನಿ. ಯಾವ ಚಿಕ್ಕಿ, ನಾ ಹೋಗ್ಬರ್ತೀನಿ. ನೀನು ಸರಿನವ, ಹುಷಾರು ನೋಡು. ಲಕ್ಷ್ಮಕ್ಕ, ನಮ್ಮ ಕಾವೇರಿನ ಮೊನ್ನೆರ ಸಣ್ಣ ಹುಡುಗಿ ಇದ್ದಂಗಿತ್ತು. ಆಗಲೇ ನೋಡಿ ಎಷ್ಟು ದೊಡ್ಡಕ್ಕೆ ಆಗಿಬಿಟ್ಟಾಳ. ಹೆಣ್ಣು ಹುಡುಗಿಯರ ಹಂಗಲ್ ಬೇಕಾ, ಲಘು ಲಘುನೇ ಬೆಳೆದು ಬಿಡ್ತಾವೆ. ಆಗಲೇ ನಮ್ಮ ನೇತ್ರವ್ ನಂಗೆ ದೊಡ್ಡಕ್ಕೆ ಆಗಿಬಿಟ್ಲಿಕ್ಕಿನ್ನು. ಇನ್ನು ನಿನ್ನೆ ಮೊನ್ನೆರ ನಮ್ಮ ಇನ್ನು ಈಗಲೂ ಏನು ಬಿಡ್ತಾಳೆ ಅನ್ನೋಕ್ಕೆ. ಕಾಲೇಜೆಲ್ಲ ಮುಗೀತಂದ್ರೆ ಸಣ್ಣ ಹುಡುಗರ ಜೊತೆ ಇನ್ನು ಆಟ ಆಡೋದ ಬಿಟ್ಟಿಲ್ಲ ಆ ಹುಡುಗಿ. ಬರಿ ಮತ್ತೆ ಹೊತ್ತಾಕೈತಿ, ಅಡುಗೆ ಮಾಡಂಬರಿ. ಗವಿ ಬಂದ ತಕ್ಷಣ ಮಾತಾಡ್ಕೊಂತ ಕುತ್ಕೊಂಡ್ರೆ ಆತು. ಹೌದು, ನಡಿಬೇಕಾ? ನಡಿ. ದೊಡವ, ಚಿಕ್ಕಿ, ಯವ್ವ. ಯಾಕ ಗವಿ ಬಂದ ಅನಿಸ್ತೈತಿ? ಬರ್ರಿ ಲಗುನ. ದೊಡವ, ಚಿಕ್ಕಿ, ಯವ್ವ, ಎಲ್ಲರೂ ಆರಾಮದ್ದೀರಾ? ಹ್ಞೂನಪ್ಪ, ನಾವೆಲ್ಲರೂ ಆರಾಮದೀವಿ ನೋಡು. ನೀ ಆರಾಮದಿಲ್ಲ? ಹ್ಞೂ ಬೇವ, ನಾನು ಆರಾಮದೀನಿ ನೋಡು. ಏನಪ್ಪ ನೀನು ಎಷ್ಟು ಸೊರಗೆ ಹೋಗ್ಬಿಟ್ಟಿದಿ? ಅಲ್ಲೇನು ಊಟನಾರ ಮಾಡ್ತೀಯನೇ ಏನಿಲ್ಲ. ಏನು ಬರ 3 ಹೊತ್ತು ಓದೋದು ಅಂತ ಕುತ್ಕೋತೀಯ. ಊಟ ಸರಿನಾ ತಂಗೆ ಕೊಡ್ತಾರಿಲ್ಲ. ಹೋಗೋ ಮುಂದೆ ಹೆಂಗಿದ್ದೀನಿ ನೋಡು ನೀನು. ಈಗ ನೋಡು ಹೆಂಗೆ ಸೊರಗಿ ಒಣ ಕಟ್ಟಿಗೆ ಆದಂಗೆ ಆಗಿದಿ. ಯಪ್ಪ, ನನಗೆ ನೋಡೋಕ್ಕಾಗವಲ್ದು. ನಿನ್ನ ಕಣ್ಣೆಲ್ಲ ಒಳಗಡೆ ಹೋಗ್ಬಿಟ್ಟವು, ಫುಲ್ಲು ಸೊರಗಿ ಬಿಟ್ಟಿದಿ. ಏನು ನೀನು ಬರೀ ಓದಂತಂದು ಕುತ್ಕೊಂಡ್ಬಿಡ್ತೀಯ ಏನ ನೀನು? ಅಲ್ಲಂತೂ ಹೇಳೋರಿರಲ್ಲ ಕೇಳೋರಿರಲ್ಲ. ಸುಮ್ಮನೆ ನೀನು ಇಲ್ಲಿಂದ ಹೋಗೋದು ಬರೋದು ಮಾಡಿಬಿಡು. ಅಲ್ಲೇ ಇದ್ದೆ ಅಂದ್ರೆ ನೋಡಿ ಇಲ್ಲಿ ಹೆಂಗಾಗಿದೆ. ಆರೋಗ್ಯದ ಕಡೆ ಲಕ್ಷಣ ಇಲ್ಲ ನಿನಗೆ. ಅಂಬವ್ವ, ಈಗಲೇ ಅದಕ್ಕೆ ಬೈತಿ ಬಿಡ. ಆ ಹುಡುಗ ಬರೋದರ ಇನ್ನ ಈಗ ಬಂದೈತಿದ್ದಾನೆ ಅಂತಂದು ಮನೆ ಒಳಗೆ ಹೆಜ್ಜಿಟ್ಟೈತಿ. ಆಗಲೇ ಚಲೋ ಮಾಡಿಬಿಟ್ಟೇನ ನಿನ್ನ ಸುಪ್ರಭಾತ. ಸುಮ್ಮನೆ ಇರು. ಆ ಹುಡುಗ ಪಾಪ ಈಗಾರ ಬಂದೈತಿ. ಬಾಪ ಕುತ್ಕೋ ಬಾ ಗವಿ, ನೀ ಕುತ್ಕೋ ಬಾ. ಈಗ ಹೆಂಗೈತಿ? ಸುಸ್ತು, ಜ್ವರ ಬಂದಿಲ್ಲ. ತೋರ್ಸ್ಕೊಂಡು ಬಂದ್ಯಾ ನೀನು? ಹಂಗೆ ಬಂದ್ಯಾ? ಇಲ್ಲ, ನೀನೇ ನಾಷ್ಟ ಮಾಡ್ಬಾ. ಫಸ್ಟ್ ನಾಷ್ಟ ಮಾಡಿದ್ಮೇಲೆ ಆಮೇಲೆ ಹೋಗಿ ತೋರ್ಸ್ಕೊಂಬಂದ್ರತ್ಪ. ಇಲ್ಲ ದೊಡವ, ಅದು ನಿನ್ನೆ ಒಂದು ಸ್ವಲ್ಪ ಜ್ವರ ಭಾಳ ಆಗ್ಬಿಟ್ಟಿದ್ವಾ. ಹಾಗಾಗಿ ಅಲ್ಲೇ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಹೋಗಿ ತೋರಿಸ್ಕೊಂಬಂದ್ವಿ ಆಸ್ಪತ್ರೆಯಲ್ಲಿ. ಡಾಕ್ಟ್ರ್ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ರು. 2 ದಿನ ರೆಸ್ಟ್ ಮಾಡಿದ್ರೆ ಆರಾಮಾಗುತ್ತೆ ಅಂತ ಅಂದ್ರೆ, ಅದಕ್ಕೋಸ್ಕರ ನಾನು ಇಲ್ಲೇ ಮನೆಗೆ ಬಂದುಬಿಟ್ಟೆ. ತೋರಿಸ್ಕೊಂಬಂದಿನಿ ದೊಡವ. ಈಗೇನು ಪರವಾಗಿಲ್ಲ. ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಪರವಾಗಿಲ್ಲ.
ಏನು ಗವಿ ನೀನು ಅಷ್ಟು ಜ್ವರ ಬಂದ್ರೂ ನೀನು ಅಲ್ಲೇ ಇದೆಯಲ್ಲ ಹಾಂ ನೀನು ಏನಪ್ಪ ನೀನು ಓದೋದೆಲ್ಲ ಆಮೇಲೆ ಮೊದಲು ಆರೋಗ್ಯದ ಕಡೆ ಲಕ್ಷ್ಯ ಇರಬೇಕು. ಇದೊಂದು ಸಲ ಸರಿ ಹೋತು, ಇನ್ನೊಂದು ಸಲ ಏನಾರ ನೀ ಹಿಂಗೆ ಜ್ವರ ಅದು ಇದು ಬಂತಂದ್ರೆ ಅಲ್ಲಿ ಇರಾಕ ಹೋಗ್ಬೇಡ, ಸೀದಾ ಇಲ್ಲಿ ಬಂದ್ಬಿಡು, ತೋರಿಸ್ಕೊಂಡು ಒಂದು 4 ದಿನ ಆರಾಮಾಗಿ ಚಂದ್ರ ರೆಸ್ಟ್ ತೊಗೊಂಡು ಹೋಗಂತಿ ಅಂತ ಏನು. ಹ್ಞೂಲ್ಲ, ಬರೀ ಓದು ಅಂತ ಅನ್ಕೊಂತ ಕುಂತೆ ಅಂದ್ರೆ ಹೆಂಗೆ ಹೇಳು? ನಿನ್ನ ಆರೋಗ್ಯ ಏನಾಗಬೇಕು ನೋಡಲ್ಲಿ, ಎಷ್ಟು ಸೊರಗಿ ಬಿಟ್ಟಿದ್ದೀ ಅಂತನ, ಕಣ್ಣೆಲ್ಲ ಒಳಗಡೆ ಹೋಗ್ಬಿಟ್ಟಾವು. ಯವ್ವ ಅಲ್ಲಿ ಪಿಜ್ಜಾಗ ಊಟ ಎಲ್ಲ ಸರಿ ಕೊಡ್ತಾರೆ, ಅದು ನಿದ್ದೆ ಒಂದು ಸ್ವಲ್ಪ ಬರೋಬ್ಬರಿ ಆಗಿಲ್ಲ. ಯಾಕಂದ್ರೆ ರಾತ್ರಿ ಒಂದೊಂದು ಸಲ ಕ್ಲಾಸ್ ಲೇಟ್ ಆಗೋ ತನಕ ಇರುತ್ತೆ, ಆಮೇಲೆ ಬೆಳಗ್ಗೆನೂ ಬೇಗ ಕ್ಲಾಸ್ ಸ್ಟಾರ್ಟ್ ಆಗಿಬಿಡುತ್ತಲ್ಲ, ಹಾಗಾಗಿ ನಿದ್ದೆ ಸರಿಯಾಗಿಲ್ಲ. ಮತ್ತು ಕ್ಲಾಸ್ ಒಂದೊಂದು ಸಲ ಪಿ ಜಿಗೆ ನಾವು ಬರೋಷ್ಟಿಗೆ ಊಟ ಎಲ್ಲ ಖಾಲಿಯಾಗಿ ಹೋಗಿ ಸ್ವಲ್ಪ ಇರ್ತೈತಿ, ಹಾಗಾಗಿ ಹಿಂಗಾಗಿನಷ್ಟೇ. ನೀ ಏನು ತಲೆ ಕೆಡ್ಸ್ಕೊಬೇಡವೆ, ನಾ ಆರಾಮದೀನಿ. ಹಾಂ ಸರಿ ಈಗ ಹೊಕ್ಕಿದೆಲ್ಲ ನೀನು ವಾಪಸ್ ಹೋಗೋ ಮುಂದೆ ಒಂದು ಸ್ವಲ್ಪ ಚುಮ್ಮರಿ ಅವಲಕ್ಕಿ ಕರ್ಚಿಕಾಯಿ ಸ್ವಲ್ಪ ಕಟಗ ರೊಟ್ಟಿ ಆಮೇಲೆ ಅವು ಏನು ಚಟ್ನಿ ಪುಡಿ ಅವೆಲ್ಲ ಕೊಟ್ಟು ಕಳಿಸಿರ್ತೈತಿ ತೊಗೊಂಡು ಹೋಗು. ಅಲ್ಲಿ ನೀನು ಇದು ಏನದ ಕಾಲೇಜ್ ಏನ ಹಾಸ್ಟೆಲ್ನಿ ಏನಂದೆ ಅಲ್ಲಪ್ಪ, ಅಲ್ಲಿ ಏನಾರು ಊಟ ಖಾಲಿ ಆತ, ಊಟ ಸೇರ್ಲಿಲ್ಲ ಅಂದ್ರೆ ಇವನ್ನಾರ ತಿನ್ನಂತೆ ಅಂತ ಏನು. ಹ್ಞೂ ದೊಡವ, ಹಂಗೆ ಮಾಡ್ತೀನಿ. ನೀವು ಹೋಸಲ ಕೊಟ್ಟು ಕಳಿಸಿದ್ದು ನಮ್ಗೆ ಎಷ್ಟು ಸಹಾಯ ಆತಂದ್ರೆ, ಒಂದು ನಮ್ಮ ಫ್ರೆಂಡ್ಸ್ ಎಲ್ಲರೂ ಭಾಳ ಇಷ್ಟಪಟ್ಟು ತಿಂದ್ರೆ ಅದನ್ನ ಎಷ್ಟು ಒಂದು 15 ದಿನ ಮಾಡಿದ್ವಿ ನಾವು ಮನೆಯಿಂದ. ಕಟಕ್ ರೊಟ್ಟಿ ಚಟ್ನಿ ಪುಡಿ ಕರ್ಚಿಕಾಯಿ ಅವೆಲ್ಲ 15 ದಿನ ಇಟ್ಕೊಂಡು ತಿಂದೀವಿ ನಾವು. ಅಯ್ಯೋ ಹೌದನ, ಸರಿ ತಗೋ, ಈ ಸಲ ಇನ್ನೂ ಭಾಳ ಮಾಡಿ ಕೊಟ್ಟು ಕಳಿಸ್ತೀನಂತ. ಅದು ಖಾಲಿ ಆದಮೇಲೆ ನೀ ಹೇಳು ಮತ್ತೆ ನಮ್ಗೆ ಹಿಂಗೆ ಖಾಲಿ ಆತ್ವೆ ದೊಡವ ಅಂತಂದು ನಾವು ಮತ್ತೆ ಮಾಡಿ ಕೊಟ್ಟು ಕಳಿಸ್ತೀವಂತ. ಯಾವುದೇ ಕಾರಣಕ್ಕೂ ಉಪವಾಸ ಮಾತ್ರ ಇರಕ್ಕೆ ಹೋಗ್ಬೇಡ ನೀನಲ್ಲಿ ಏನು. ಸರಿ ದೊಡವ. ಇನ್ನು ಎಷ್ಟು ದಿನ ಐತೆ ಅಪ್ಪ ಅದು ಕ್ಲಾಸ್? ನೀನು ಇಲ್ಲದಕ್ಕೆ ನಮಗೆಲ್ಲ ನಿಧಾನ ಆಗವಲ್ದು ಮನೆಯಾಗ, ಗೊತ್ತನು ನೀನು ಯಾವಾಗ ನೋಡ್ತೀವೋ ಏನು ಅಂತ ಅನಿಸ್ಬಿಟ್ಟಿತ್ತು. ಇನ್ನು ಎಷ್ಟು ದಿನ ಐತೆ ಅಪ್ಪ ಅದು? ಯವ್ವ ನಾ ಆಗಲೇ ಹೋಗಿ 2 ತಿಂಗಳು ಆತ, ಇನ್ನೊಂದು ತಿಂಗಳು ಮುಗ್ದ ಬಿಡ್ತೈತಿ. ನಮ್ಮ ನೇತ್ರಕ್ಕೆ ಬಾಕಿ ಬುತ್ತಿ ಕೊಡೋ ಟೈಮಿಗೆ ನಾನು ಆಗಲೇ ಮನ್ಯಾಗ ಇದ್ಬಿಡ್ತೀನಿ ನೋಡು. ಹೌದಾ, ಸರಿ ಬಿಡು, ಇನ್ನೊಂದು ತಿಂಗಳಲ್ಲ, ಲಘುನ ಅದೊಂದು ಕಳೆದು ಬಿಡ್ಲತ್ತಗ. ಗವಿ ನಿನಗೆ ಇಷ್ಟ ಅಂತಂದು ಬಿಸಿ ಬಿಸಿ ತಾಲಿಪಟ್ಟು ಮಾಡೈತಿ, ಲಘುನ ಹೋಗಿ ಕೈಕಾಲು ಮುಖ ತಕ್ಕೊಂಡು ಬಂದ್ಬಿಡಪ್ಪ. ಇಲ್ಲ ಜಾಕ ಮಾಡಂಗಿದ್ರೆ ಒಂದು ಸ್ವಲ್ಪ ಬಿಸಿ ಬಿಸಿ ನೀರು ಹಾಕೊಂಡು ಜಾಕ ಮಾಡಿ ಬಾ. ಬಿಸಿ ಬಿಸಿ ತಾಲಿಪಟ್ಟು ಚಟ್ನಿ ತಿನ್ನಂತಿ ಅಂತ ಗುಳಿಗೆ ತೊಗೊಂಡು ಮಕ್ಕೊನಂತೆ ಅಂತ. ಮಧ್ಯಾಹ್ನಕ್ಕೆ ನಿನಗೆ ಏನು ಇಷ್ಟ ಅದನ್ನ ಅಡುಗೆ ಮಾಡ್ತೀನಂತ, ಸರಿನಾ? ದೊಡವ ತಾಲಿಪಟ್ಟು ಮಾಡಿಯ? ಯಪ್ಪ ತಾಲಿಪಟ್ಟು ತಿಂದು ಎಷ್ಟು ದಿನ ಆಗ್ಬಿಟ್ಟೈತಿ ಬೇ ದೊಡವ. ಊರಿಗೆ ಹೋಗೋಕ್ಕಿಂತ ಮುಂಚೆ ತಿಂದಿದ್ದೆ ನಾನು, ವಾಪಸ್ ತಾಲಿಪಟ್ಟ ತಿಂದಿಲ್ಲ. ನೀ ತಾಲಿಪಟ್ಟು ಮಾಡಿ ಚಲೋ ಮಾಡಿದ್ದೀವಿ, ಬಾಯೆಲ್ಲ ಕೆಟ್ಟ ಹೋದಂಗೆ ಆಗ್ಬಿಟ್ಟೈತಿ. ಹೊರಗಿಂದ ಊಟ ತಿಂದು ನಾಲ್ಗೆಲ್ಲ ಒಂಥರ ಆಗ್ಬಿಟ್ಟೈತಿ ದೊಡವ. ಒಂದು ಸ್ವಲ್ಪ ಖಾರಂಗೆ ಕೆಂಪು ಚಟ್ನಿ ಹಸಿ ಚಟ್ನಿ ಮಾಡಿಬಿಡ್ಬಿ. ಅದನ್ನ ತಿಂದೆ ಅಂದರೆ ಅವಾಗ ನಾನು ಈ ನೆಗಡಿ ಜ್ವರ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತೈತಿ ಬೇ ದೊಡವ. ದಯವಿಟ್ಟು ಅವು ಚಟ್ನಿ ಮಾಡಬೇ. ಆಯ್ತು ತಗೋರಪ್ಪ, ನೀ ಹೇಳೋದು ಹೆಚ್ಚ ನಾವು ಮಾಡೋದು ಹೆಚ್ಚ. ಸರಿ ತಗೋ, ನೀ ಕೈಕಾಲು ಮುಖ ತಗೊಂಬ, ತಾಲಿಪಟ್ಟು ಚಟ್ನಿ ತಿಂದು ಮಲ್ಕೋ. ಮಧ್ಯಾಹ್ನ ಊಟಕ್ಕೆ ನಿನಗೆ ಏನು ಇಷ್ಟ ಬಿಸಿ ಬಿಸಿ ರೊಟ್ಟಿ ಚಟ್ನಿ ಆಮೇಲೆ ಪಲ್ಯ, ಎಣ್ಗಾಯಿ ಪಲ್ಯ, ಹಿಟ್ಟಿನ ಪಲ್ಯ ಎಲ್ಲನೂ ಮಾಡ್ತೀನಂತ, ಸರಿನಾ? ಸರಿ ದೊಡವ, ನಿನ್ನ ಕೈಯಿಂದ ಊಟ ಬಿತ್ತಂದ್ರೆ ನಾನು ಹೆಂಗೆ ಆರಾಮಾಕಿ ನೀನು ನೋಡ್ತೀರಂತೆ ಅಂತ. ನಾನು ಲಘೂನ ಕೈಕಾಲು ಮುಖ ತಗೊಂಡೆ ಬಂದುಬಿಡ್ತೀನಿ. ಆ ಬಿಡೋ ಮುಂದೆ ಅಲ್ಲೇ ಸ್ನಾನ ಮಾಡ್ಕೊಂಡೆ ಬಂದಿದ್ದೆ, ಕೈಕಾಲು ಮುಖ ತಗೊಂಡ್ಬರ್ತೀನಿ. ನಂಗೆ ಬಿಸಿ ಬಿಸಿ ತಾಲಿಪಟ್ಟು ಮಾಡಿಕೊಡ್ಬೇ ದೊಡವ. ಸರಿನಪ್ಪ, ಆತು. ತಾಟಿ ಹಾಕಿ ಹಚ್ಚಿರ್ತೈತಿ, ಲಘೂನ ಬಂದ್ಬಿಡು. ಹ್ಞೂ ದೊಡವ. ಯವ್ವ ನಾ ಮರ್ತ ಬಿಟ್ಟಿದ್ದೆ ನೋಡು, ಇದ್ರಾಗ ಸ್ವಲ್ಪ ಹಣ್ಣು ಆಮೇಲೆ ಆಟಿಕೆ ಸಾಮಾನು ಅದಾವು, ಇವನ್ನೆಲ್ಲ ಒಳಗಡೆ ಇಟ್ಬಿಡ್ಬೇ. ಸಣ್ಣ ಹುಡ್ರಿಗಂತ ತಂದೀನಿ, ಆಮೇಲೆ ಕೊಡಕ್ಕೆ ಬರ್ತೈತಿ. ಸರಿನಪ್ಪ, ಆಯ್ತು. ಎಷ್ಟು ಜವಾಬ್ದಾರಿ ನೋಡು. ತನ್ನ ಹತ್ರ ರೊಕ್ಕ ಎಲ್ಲಿತ್ತ ಏನು, ಮನೆಗೆ ಬರೋ ಮುಂದೆ ಖಾಲಿ ಕೈಯಿಂದ ಬಂದಿಲ್ಲ. ಹುಡುಗರಿಗೆ ಅದು ಇದು ಆಟಿಕೆ ಸಾಮಾನು ತಂದಾನ. ನಮ್ಮ ಗವಿಗೆ ಜವಾಬ್ದಾರಿ ಭಾಳ ಐತಿ. ಯಾಕ ಅವನಿಗೆ ಇಷ್ಟೆಲ್ಲ ಜವಾಬ್ದಾರಿ ಬರಾಕ ನೀನು ಆಮೇಲೆ ನೇತ್ರವನ ಕಾರಣ. ನೇತ್ರವ ಪ್ರತಿಯೊಂದನ್ನು ಅವ್ನು ಸಣ್ಣನಿರಬೇಕಾಯಿಂದನೂ ಹೇಳ್ಕೊಂತ ಬಂದಾಳ, ಹಾಗಾಗಿ ನೇತ್ರವಾಗಿರೋ ಜವಾಬ್ದಾರಿನ ಗವಿಗೂ ಬಂದಿರೋದು. ಅದು ನಿಜಾನ. ಒಟ್ನಲ್ಲಿ ನಮ್ಮ ಗವಿ ಚಂದನ ತಂಗೋದಿ ಒಂದು ಯಾವ್ದಾರ ಚಲೋ ಕೆಲಸ ತೊಗೊಂಡು ಅವನ ಕಾಲ ಮೇಲೆ ಅವ್ನು ನಿಂತ ಅಂದ್ರೆ ಅಷ್ಟ ಸಾಕು. ಹ್ಞೂ ಬೇ ಪಂಚವ, ನನಗೂ ಅದ ನೋಡ ಆಸೆ ಇರೋದಂದ್ರೆ. ಬರೀ ಅವನಿಗೆ ಪಾಪ ಹಸು ಆಗೈತಂತ, ಏನು ತಿಂದೈತೆ ಏನಿಲ್ಲ ಪಾಪ ಬೆಳಗ್ಗೆಯಿಂದ. ಅದು ಅಲ್ದ ಗುಳಿಗೆ ತೊಗೊಳೋದು ಬೇರೆ ಐತಿ. ಲಘುನ ತಾಲಿಪಟ್ಟು ಮಾಡೋಣ ನಡ್ರಿ. ಸರಿ ನಡಿಬೇಕು.